ಈ ಯೋಗ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗತ್ತೆ ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಅದೇ ರೀತಿಯಾಗಿ ನೋಡಿ, ಈಗ ಎಷ್ಟೋ ಒಂದು ಕಾಯಿಲೆಗಳನ್ನು ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ಸಿಗದೇ ಇರೋದು ಯೋಗವನ್ನು ಮಾಡಿ ಕೂಡ ನಾವು ಅದನ್ನು ನಿವಾರಿಸ್ಕೊಳ್ಬಹುದು ಅಂತ ಕೂಡ ಹೇಳ್ತಾರೆ, ಹೌದಾ? ಇಂದಿನ ಆಧುನಿಕ ಕಾಯಿಲೆಗಳಾದ ಡಯಾಬಿಟೀಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, PCOD, PCOS ಇದಂತೂ ಇವೆಲ್ಲವೂ ಆಧುನಿಕ ಕಾಯಿಲೆ. ಚಿಕ್ಕ ಮಕ್ಕಳು ಕೂಡ ನೀವೊಂದು ಶಾಲೆಗೆ ಹೋಗಿ ನೋಡಿ, ಸುಮಾರು ಒಂದು ಕ್ಲಾಸಲ್ಲಿ ಒಂದು 10 ಜನ ಸ್ಪೆಕ್ಸ್ ಹಾಕಿರ್ತಾರೆ. ಆಮೇಲೆ ಕಾಲೇಜ್ ಹೋಗೋ ಹುಡುಗಿರಿಗಂತೂ ನೀವು 10 ಜನ ತೊಗೊಂಡ್ರಲ್ಲಿ 6 ಜನಕ್ಕೆ PCOD ಪ್ರಾಬ್ಲಮ್ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಇಟ್ಸ್ ಆಲ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಯಾಕೆಂದರೆ ನಾವು ಜೀವನ ಶೈಲಿಯನ್ನು ಕರೆಕ್ಟ್ ಮಾಡ್ಕೋಬೇಕು. ಫಸ್ಟು ನಮ್ಮ ಲೈಫ್ ಸ್ಟೈಲ್ನ ಕರೆಕ್ಟ್ ಮಾಡ್ಕೋಬೇಕು. ನಾವು ಮೊದಲು ಆಹಾರ ತುಂಬ ತುಂಬ ಇಂಪಾರ್ಟೆಂಟು. ಜೊತೆಗೆ ತುಂಬ ಒಂದು ಮಿತ್ ಅಂದರೆ ತುಪ್ಪ ತೊಗೊಂಡ್ರೆ ನಾವು ದಪ್ಪ ಆಗ್ತೀವಿ ಅನ್ನೋದು ಒಂದು ಮಿತ್ ಇದೆ. ಅದು ದಯವಿಟ್ಟು ಇದನ್ನು ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕು. ಈ ತುಪ್ಪ ತೊಗೊಂಡಾಗಿರುತ್ತೆ ನಮ್ಮ ಒಳಗಡೆ ಜಾಯಿಂಟ್ಸ್ ಎಲ್ಲ ಲೂಬ್ರಿಕೇಟ್ ಆಗುತ್ತೆ, ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ಸಂಧಿವಾತಗಳ ಮತ್ತು ಈ ಸಯಾಟಿಕಾ ಪ್ರಾಬ್ಲಮ್ ಇರ್ಬೋದು, ಇಂಥ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಆ್ಯಕ್ಚುಲಿ ಆಯಿಲ್ ಇಸ್ ಅ ಬ್ಯಾಡ್ ಫ್ಯಾಟ್. ಆಯಿಲ್ ತೊಗೋಬಾರ್ದು, ನಾನು ಒಪ್ಕೊಳ್ತೀನಿ. ಆಯಿಲು ನಮ್ಮ ದೇಹಕ್ಕೆ ಹಚ್ಕೋಬೇಕು. ದಿನ ಆಯಿಲ್ ಹಚ್ಚಿ, ಯಾವುದೇ ಕೋಕೋನಟ್ ಆಯಿಲ್ ಇರ್ಬೋದು, ಎನಿ ಎಡಿಬಲ್ ಆಯಿಲ್ ನಿಮ್ಮ ದೇಹಕ್ಕೆ ಹಚ್ಕೊಂಡು ಪ್ರತಿದಿನ ಸ್ನಾನ ಮಾಡಿದ್ರೆ ಖಂಡಿತ BP ಬರೋದೇ ಇಲ್ಲ. ಈವನ್ ಯಾರಿಗೆ ಹೈ BP ಇದ್ದರೂ ಸಹ ದಿನ ಪ್ರತಿನಿತ್ಯವೂ ಸಹ ನಮ್ಮ ದೇಹ ತಲೆ ಭಾಗದಿಂದ ಹಿಡಿದು ನಮ್ಮ ಕಾಲಿನವರೆಗೂ ಎಣ್ಣೆಯನ್ನು ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿದ್ರೆ ಇಟ್ ವಿಲ್ ಟೇಕ್ ಹಾರ್ಡ್ಲಿ 8 ಮಿನಿಟ್ಸ್ ಅಷ್ಟೇ ಆಗುತ್ತೆ. 8 ನಿಮಿಷ ಅಷ್ಟೇ ಆಗುತ್ತೆ. ಒಂದು 4 ಸ್ಪೂನ್ ಆಯಿಲ್ ಇದ್ದರೆ ಸಾಕು ನಿಮಗೆ. ಫುಲ್ಲು ದೇಹಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ಖಂಡಿತ ವಿತಿನ್ 2 ಡೇಸ್ ನಿಮಗೆ BP ಕಂಟ್ರೋಲಿಗೆ ಬರುತ್ತೆ. ಎಷ್ಟೇ ಹೈ BP ಇರ್ಬೋದು ಅದು ಸಹ ಕಂಟ್ರೋಲ್ ಬರುತ್ತೆ. ಇದರಲ್ಲಿ ನಿಮಗೆ ಮಕರಾಸನ ಅಂತ ಒಂದು ಆಸನ ಮಾಡ್ತಾರೆ. ಆ ಆಸನದಲ್ಲಿ ವೆರಿ ರಿಲ್ಯಾಕ್ಸಿಂಗ್ ಪೋಸ್ ಅದು. ಹೊಟ್ಟೆ ಮೇಲೆ ಮಲಗಿ ಮಾಡೋ ಆಸನ. 2 ಕಾಲನ್ನು ಅಗಲ ಮಾಡಿಕೊಂಡು ಸ್ಟಮಕ್ ಶುಡ್ ಬಿ ಕನೆಕ್ಟೆಡ್ ಟು ದ ಗ್ರೌಂಡ್. ವೆರಿ ರಿಲ್ಯಾಕ್ಸಿಂಗ್ ಪೋಸ್ ಅದು. ಪ್ರತಿದಿನವೂ 15 ನಿಮಿಷ ಯಾರು ಆ ಆಸನದಲ್ಲಿ ರಿಲ್ಯಾಕ್ಸ್ ಮಾಡ್ತಾರೋ ಅವರಿಗೆ ಖಂಡಿತ BP ನಾರ್ಮಲೈಸ್ ಆಗುತ್ತೆ. ಈವನ್ ಡಯಾಬಿಟೀಸ್ ಇರೋ ಅಷ್ಟೇ. ಡಯಾಬಿಟೀಸ್ ಅಂತೂ ಎವ್ರಿ ಹೌಸ್ ನೀವು ನೋಡ್ಬೋದು, ಪ್ರತಿಯೊಂದು ಮನೆಯಲ್ಲೂ ಡಯಾಬಿಟಿಕ್ ಪೇಷಂಟ್ಸ್ ಇದ್ದೇ ಇರ್ತಾರೆ. ಇದು ಇಟ್ಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಅಷ್ಟೇ. ಇದು ನಾವು ಅದನ್ನು ಸಕ್ಕರೆ ಕಾಯಿಲೆಯವರು ಸಿಹಿಯಾಗಿ ಮಾತಾಡಬೇಕು, ಸಿಹಿಯನ್ನು ತಿನ್ನಬಾರ್ದು. ಆಮೇಲೆ ಇನ್ನೊಂದು ಡಯಾಬಿಟಿಸ್ ಇರೋರಿಗೆ ತಪ್ಪು ಕಲ್ಪನೆ ಏನಪ್ಪ ಅಂದರೆ ಬರೀ ನಾವು ಚಪಾತಿನೇ ತಿನ್ನಬೇಕು, ಅನ್ನ ತಿನ್ನಬಾರ್ದು ಅಂತ ಒಂದು ತಪ್ಪು ಕಲ್ಪನೆ ಇದೆ. ದಯವಿಟ್ಟು ಇದು ಯಾವುದು ಆ ಥರ ಇಲ್ಲವೇ ಇಲ್ಲ. ಚಪಾತಿ ತಿನ್ನಬೇಕು ಅನ್ನೋ ದಯವಿಟ್ಟು ಇಟ್ಸ್ ಎ ರಾಂಗ್ ಕಾನ್ಸೆಪ್ಟ್. ನೀವು ಬೇಕಾದ್ರೆ ಬ್ರೇಕ್ಫಾಸ್ಟಿಗೆ ತಿನ್ನಿ, ನೀವು ಆಲ್ 3 ಟೈಮ್ಸ್ ಯು ಕ್ಯಾನ್ ಹ್ಯಾವ್ ರೈಸ್. ಯಾವ ರೀತಿ ರೈಸ್ನ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ನೀವು ನಾನು ಅದನ್ನು ವಾಂಗಿಬಾತ್ ಮಾಡ್ತೀನಿ, ಪಲಾವ್ ಮಾಡ್ತೀನಿ ಆ ಥರ ತಿನ್ನೋದು ತಪ್ಪು. ನೀವು ವಿತ್ ರೈಸ್ ರಸಮ್ ನೀವು ಆಲ್ 3 ಟೈಮ್ಸ್ ತೊಗೊಳ್ಳಿ. ಡಯಾಬಿಟೀಸ್ ಇರೋರು ಯಾವುದೇ ರೀತಿಯ ತೊಂದರೆ ನಿಮಗಾಗಲ್ಲ. ಡಯಾಬಿಟೀಸ್ ನಾರ್ಮಲಲ್ಲೇ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರು ಅಷ್ಟೇ. ನೀವು ಎಷ್ಟು ನಮ್ಮಲ್ಲೇ ಎಷ್ಟೊಂದು ನಮ್ಮ ಪ್ಯಾರಾಮೀಟರ್ಸ್ ಇದೆ ನಮ್ಮ ಹತ್ರ. 15 ml ತೊಗೊಳ್ಳೋರು 5 mlಗೆ ಇಳಿಸ್ಬೋದು. ಬರೀ ಯೋಗ ವಿತೌಟ್ ಎನಿ ಮೆಡಿಕೇಷನ್. ಇದು ಯೋಗಾಭ್ಯಾಸ ಒಂದು ಡ್ರಗ್ಲೆಸ್ ಥೆರಪಿ. ವಿತೌಟ್ ಎನಿ ಮೆಡಿಕೇಷನ್ ನೀವು ಎಲ್ಲ ಕಾಯಿಲೆಗಳನ್ನು ಹತೋಟಿಯಲ್ಲಿ ಖಂಡಿತ ಇಟ್ಕೊಳ್ಬೋದು. ಕೆಲವು ಕಾಯಿಲೆಗಳು ಸಂಪೂರ್ಣವಾಗಿ ಗುಣಮುಖ ಮಾಡಿಕೊಳ್ಳಬಹುದು. ಓಕೆ, ನೋಡಿ, ಹರಿತ್ ಯೋಗ ಅಂತಲೂ ಕೂಡ ಕರೀತಾರೆ. ಹರಿತ್ ಯೋಗ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದರೆ ನೋಡಿ, ನೈಸರ್ಗಿಕ ಯೋಗ ಮತ್ತು ಮರ ನೆಡುವಿಕೆ ಅಂತ ಹೇಳಿನೂ ಕೂಡ ಈ ಒಂದು ಯೋಗದ ಭಾಗವಾಗಿ ಪರಿಣಮಿಸ್ತಾರೆ, ಹೌದಲ್ವ? ಹೌದು ಹೌದು ಹೌದು. ಮತ್ತು ನೋಡಿ, ಮಾನಸಿಕವಾಗಿ ನೊಂದಿರುವವರು ಯೋಗವನ್ನು ಮಾಡಿದ್ರೆ ಮಾನಸಿಕವಾಗಿಯೂ ಕೂಡ ಸರಿ ಹೋಗ್ತಾರೆ ಅನ್ನುವಂತಹ ಮಾತುಗಳನ್ನು ಕೇಳ್ಪಟ್ಟಿದ್ದೀವಿ. ಅದು ಯಾವ ರೀತಿಯಾಗಿ ಅಂದರೆ ನೋಡಿ, ಒಂದೊಂದು ಕಾಯಿಲೆಗೂ ಇದೇ ರೀತಿಯಾದಂತಹ ಯೋಗವನ್ನು ಮಾಡಬೇಕು ಅಂತ ಏನಿಲ್ಲ ಅಂತ ನೀವು ಮೊದಲಿಗೆ ಹೇಳಿದ್ರಿ. ಯಾವ ರೀತಿಯಾಗಿ ನಮ್ಮ ಮಾನಸಿಕ ಸ್ಥಿಮಿತವನ್ನು ನಮ್ಮ ಕಳ್ಕೊಳ್ಳದೆ ಇರೋ ರೀತಿಯಾಗಿ ನೋಡ್ಕೊಳ್ಳೋದು ಯಾವಾಗ, ಯಾವ ಸಂದರ್ಭದಲ್ಲಾದರೂ ಮಾಡಬಹುದಾ? ನೋಡಿ, ಈಗ ಬೆಳಗ್ಗೆ ಹೊತ್ತು ನಾವು ಡ್ಯೂಟಿಗೆ ಬಂದುಬಿಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ. ನೀವು ಹೇಳಿದರೆ ಬೆಳಗ್ಗೆ 6 ಗಂಟೆ ಒಳ್ಳೆಯ ಸಮಯ ಮಾಡಬೇಕು ಅಂತ ಹೇಳಿ. ಬಟ್ ಬೆಳಗ್ಗೆ ಮಾರ್ನಿಂಗ್ ಶಿಫ್ಟ್ ಇರೋರು ಮಾಡೋದಕ್ಕಾಗೋದಿಲ್ಲ. ಸಂಜೆ ಮಾಡಬಹುದಾ? ಖಂಡಿತ ಮಾಡ್ಬೋದು. ಸೂರ್ಯಾಸ್ತದಲ್ಲಿ ಖಂಡಿತ ಅಭ್ಯಾಸ ಮಾಡ್ಬೋದು. ಸೂರ್ಯ ಮುಳುಗೋ ಟೈಮಲ್ಲಿ ಖಂಡಿತ ಅಭ್ಯಾಸ ಮಾಡ್ಬೋದು. ಈ 12 ಗಂಟೆಗೆ 11 ಗಂಟೆಲಿ ಮಾತ್ರ ಮಾಡಬಾರ್ದು ಅಷ್ಟೇ. ಮಧ್ಯಾಹ್ನ ಟೈಮಲ್ಲಿ ಮಾಡಬಾರ್ದು, ಬೇಡ. ಬಟ್ ಆದರೆ ನಿಮಗೆ ಅದು ಸಮಯದ ಅಭಾವ ಇರೋರು ಏನು ಮಾಡ್ಬೋದು, ಅಟ್ಲೀಸ್ಟು ಇವಾಗ ಸುಮ್ಮನೆ ಈಗ ಆಫೀಸಲ್ಲಿರೋರಿಗೆ ಏನೂ ಮಾಡೋಕ್ಕಾಗಲ್ಲ, ಅವರು ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡ್ಕೋಬೋದು. ನೋಡಿ, ಇದು ಪ್ರಾಣ ಮುದ್ರಾ ಅಂತ ನಿಮ್ಮ ಪ್ರಾಣ ಶಕ್ತಿಯನ್ನು ಹೆಚ್ಚಿಸುತ್ತೆ, ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ, ರೆಸಿಸ್ಟೆನ್ಸ್ ಬಿಲ್ಡ್ ಮಾಡುತ್ತೆ, ಕಣ್ಣಿಗೆ ತುಂಬ ಒಳ್ಳೆಯದು, ಹೆಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಯಾವುದೇ ವೈಟಮಿನ್ ಕೊರತೆ ಡಿಫಿಷಿಯನ್ಸಿ ಇರೋದಿಲ್ಲ, ಎಲ್ಲ ಕೊರತೆಗಳು ನಿವಾರಿಸುತ್ತೆ. ಇಂಥ ಚಿಕ್ಕ ಚಿಕ್ಕ ಮುದ್ರೆಗಳಲ್ಲಿ ನಿಮ್ಗೆ ತುಂಬ ಬೆನಿಫಿಟ್ಸ್. ಇದು 15 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಷ್ಟೇ ಸುಸ್ತಾಗಿರ್ಬೋದು, ನಿಮಗೆ ಎಷ್ಟೇ ಆಯಾಸ ಆಗಿರ್ಬೋದು, ನಿಮಗೆ ಸಡನ್ಲಿ ನಿಮಗೆ ರಿಲೀಫ್ ಸಿಗುತ್ತೆ ಈ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ.
ಮತ್ತು ಡೀಪ್ ಬ್ರೀದಿಂಗ್ ಮಾಡಿದ್ರೆ ಸಾಕು. ಎವ್ರಿ 1 hour ದೀರ್ಘವಾದ ಉಸಿರನ್ನು ತಗೊಂಡು ದೀರ್ಘವಾದ ಉಸಿರನ್ನು ಬಿಟ್ಟರೆ 2 ಸಲ ಎವ್ರಿ 1 hour ದೀರ್ಘವಾದ ಉಸಿರು ತಗೊಂಡು ದೀರ್ಘವಾದ ಉಸಿರನ್ನು ಬಿಟ್ಟರೆ ಅದರಲ್ಲೇ ಯು ಕ್ಯಾನ್ ಸಿ ದ ಲಾಟ್ ಆಫ್ ಚೇಂಜಸ್. ಇವಾಗ ನೀವು ಭ್ರಮರಿ ಪ್ರಾಣಾಯಾಮ ಅಂತ ಹೇಳ್ತೀನಿ ನೋಡಿ, ಕೇಳ್ಕೊಳ್ಳಿ. ಅದರಲ್ಲಿ ನಾವು 2 ಕಿವಿಗಳನ್ನು ಮುಚ್ಕೊಂಡು ನಮ್ಮ ಷಣ್ಮುಖಿ ಮುದ್ರೆಯಲ್ಲಿ ಮಾಡೋದು ಇದು ಭ್ರಮರಿ ಪ್ರಾಣಾಯಾಮನ. ಇಲ್ಲಿ ಆಕ್ಸಿಜನೇಷನ್ ಆಫ್ ದ ಬ್ರೈನ್ ಸೆಲ್ಸ್ ಟೇಕ್ಸ್ ಪ್ಲೇಸ್. ಭ್ರಮರಿ ಪ್ರಾಣಾಯಾಮನ ಅಭ್ಯಾಸ ಇದು ಯಾರಿಗೆ ಡಿಪ್ರೆಷನ್ ಇರುತ್ತೆ, ಆಂಗ್ಸೈಟಿ ಪ್ರಾಬ್ಲಮ್ ಇರೋದು, ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ, ಇಂಥವ್ರಿಗೆ ಇದು ಇಸ್ ಆಲ್ ಸೈಂಟಿಫಿಕಲಿ ಪ್ರೂವ್ಡ್. ಯಾರಲ್ಲಿ ನೆಟ್ಟಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಭ್ರಮರಿ ಪ್ರಾಣಾಯಾಮ ಮಾಡಿದ್ರೆ ಇವೆಲ್ಲವೂ ಸಹ ಆತಂಕ, ಗಾಬರಿ, ಆಂಗ್ಸೈಟಿ ಇರ್ಬೋದು, ಮಾನಸಿಕ ಒತ್ತಡನ ಖಂಡಿತವಾಗಿ ನೀವು ಗುಣಮುಖ ಕಂಪ್ಲೀಟಾಗಿ ನೀವು ವಾಸಿ ಮಾಡ್ಕೋಬೋದು. ಯಾಕಂದರೆ ನೀವು ಭ್ರಮರಿ ಪ್ರಾಣಾಯಾಮನ ಅಭ್ಯಾಸ ಮಾಡೋದ್ರಲ್ಲಿ ಇಲ್ಲಿ ಹಮ್ ಚಾಂಟಿಂಗ್ ಮಾಡ್ತೀವಿ. ಈ ಹಮ್ ಚಾಂಟಿಂಗ್ ಮಾಡಿದಾಗ ಯು ಕ್ಯಾನ್ ಫೀಲ್ ದ ವೈಬ್ರೇಷನ್ ಥ್ರೂ ಔಟ್ ಯುವರ್ ಹೆಡ್ ರೀಜನ್. ಅಲ್ಲಿರೋದು ಆಕ್ಸಿಜನೇಷನ್ ಬ್ರೈನ್ ಸೆಲ್ಸ್ ಟೇಕ್ಸ್ ಪ್ಲೇಸ್. ಇಟ್ ನರಿಷಸ್ ಯುವರ್ ಬ್ರೈನ್ ಸೆಲ್ಸ್. ಓಕೆ, ಯೋಗ ಮಾಡೋದ್ರಿಂದ ಶಿಸ್ತು ಕೂಡ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು ಮೇಡಮ್. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಯೋಗದ ದಿನಾಚರಣೆ ಯಾವ ರೀತಿಯಾಗಿ ಮಾಡಬೇಕು, ಅದರಿಂದ ನಮಗೇನೆಲ್ಲ ಲಾಭ ಆಗತ್ತೆ ಅನ್ನೋದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಥ್ಯಾಂಕ್ ಯು.